ಇನ್ನು ಮತ್ತೊಂದು ಕಡೆ ಪವರ್ ದಂಗಲ್ ಮಧ್ಯೆ ಖರ್ಗೆ ಒಂದು ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಕೈ ತಪ್ಪಿದ ನೋವನ್ನ ಖರ್ಗೆ ತೋಡ್ಕೊಂಡಿದ್ದಾರೆ. ನೋವು ತೋಡ್ಕೊಳ್ತಾನೆ ಆಸೆ ಬಿಚ್ಚಿಟ್ರ ಖರ್ಗೆ. ಆವತ್ತು ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ಪ್ರಯತ್ನಿಸಿದ್ದು ನಾನು, ಆದ್ರೆ ಮುಖ್ಯಮಂತ್ರಿ ಆಗಿದ್ದು ಮಾತ್ರ ಎಸ್.ಎಂ. ಕೃಷ್ಣ. ವಿಜಯಪುರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ನೋವಿನ ಮಾತಾಡಿದ್ದಾರೆ. ನಾನು ಸಲ್ಲಿಸಿದ ಸೇವೆ ನೀರಲ್ಲಿ ಹೋಯ್ತು. ಬ್ಲಾಕ್ ಅಧ್ಯಕ್ಷನಿಂದ ಈಗ ಎಐಸಿಸಿ ಅಧ್ಯಕ್ಷ ಆಗಿದ್ದೀನಿ. ನಾನು ಅಧಿಕಾರದ ಬೆನ್ನತ್ತಿಲ್ಲ, ಅದಾಗೇ ಸಿಕ್ಕಿದೆ ಅಂತ ಖರ್ಗೆ ಹೇಳಿದ್ದಾರೆ. ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ, ಅದಾದ್ಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ ಕೆಪಿಸಿಸಿ ಆದೆ, ಆಮೇಲೆ ಕೆಪಿಸಿಸಿ ಅಧ್ಯಕ್ಷನೂ ಆದೆ, ಆಮೇಲೆ ಬಾಕಿದ್ದೆಲ್ಲ ಅವ್ರು ಹೇಳಿದ್ದಾರೆ. ಅದ್ರಾಗ ಅನೇಕ ಸತ್ಯಾಂಶಗಳಿವೆ. ಅಲ್ಲಿಂದ ನಾನು CMP ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವ್ರು ಬಂದು ನಮ್ಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸಿಕ್ಕಿದ್ದು. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗ ಹೋಯ್ತು. ಏನಪ್ಪ, 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳ ಪಡಬೇಕು, ನಾವು ದುಡಿಬೇಕು. ಬಟ್ ನಮ್ಮ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ದುರಾಶೆ ಇಟ್ಕೊಂಡು ನಾವು ನಡೀತೀವಿ. ನೀವು ದುರಾಶೆ ಇತ್ತು ಅಂದ್ರೆ ನಿಮಗೆ ಏನೂ ಸಿಗಲ್ಲ. ನಿಮ್ಮ ಮನಸ್ಸಿನಾಗ ಏನಿರ್ತೋ ಅದು ಮಾಡೋಕ್ಕೂ ಆಗಲ್ಲ. ಅದಕ್ಕಾಗಿ ನಾನು ಇವೆಲ್ಲ ನಡೆದ ದಾರಿಗಳು ಬಂದು ಬ್ಲಾಕ್ ಪ್ರೆಸಿಡೆಂಟ್ನಿಂದ ಎಐಸಿಸಿ ಪ್ರೆಸಿಡೆಂಟ್ ಆಗಿದ್ದೇನೆ. ಇದು ಏನಿತ್ತು ನಾನು ಬೆನ್ನ. ಹಾಗಾದ್ರೆ ಕಾಂಗ್ರೆಸ್ ಒಳ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನೋದು ಸದ್ಯಕ್ಕೆ ಮೂಡ್ತಾ ಇರೋ ಕುತೂಹಲ. ಈ ಎಲ್ಲದರ ಬಗ್ಗೆ ನಮ್ಮೊಂದಿಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಳ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್. ಆದ್ರೆ ಕಾಂಗ್ರೆಸ್ಸಿನ ಪಾಲಿಗೆ ಸದ್ಯಕ್ಕೆ ಗುಡ್ ಮಾರ್ನಿಂಗ್ ಅಂತ ಅನ್ನಿಸ್ತಾ ಇಲ್ಲಪ್ಪ. ದಲಿತ ಸಿಎಂ ಆಗಬೇಕು ಅಂತ ದೇವೇಂದ್ರಪ್ಪ ಪರಮೇಶ್ವರ್ ಎದುರುಗಡೆನೆ ಹೇಳ್ತಾರೆ, ಅವರವರ ಅಭಿಪ್ರಾಯ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಖರ್ಗೆ ಹೇಳ್ತಾರೆ, ನನಗೆ ಅವಕಾಶ ಮಿಸ್ ಆಗಿತ್ತು ಅಂತ. ಅಂದರೆ ಇದೆಲ್ಲವೂ ರಾಜಕಾರಣದಲ್ಲಿ ದೈನಂದಿನವಾಗಿ ದಿನಂಪ್ರತಿ ನಡೀತಕ್ಕಂಥ ಒಂದು ವಿಚಾರ. ಯಾಕಂದರೆ ಸಿದ್ದರಾಮಯ್ಯನವರ ನಂತರ ಯಾರು ಅನ್ನುವ ಪ್ರಶ್ನೆಗೆ ಕಾಂಗ್ರೆಸ್ನಲ್ಲಿ ಒಂದು ಚರ್ನಿಂಗ್ ಪ್ರೊಸೆಸ್ ನಡೀತಾನೆ ಇದೆ. ಹೈಕಮಾಂಡ್ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಭರವಸೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಾಗ, ಡಿ ಕೆ ಶಿವಕುಮಾರ್ ತಪ್ಪಿಸಬೇಕಾದ್ರೆ ಒಂದು ದಲಿತ CM ಅಂತಕ್ಕಂಥ ಪ್ಲೇ ಮಾಡಬೇಕು ಅನ್ನುವ ಪ್ರಯತ್ನ ಕೂಡ ನಿಶ್ಚಿತವಾಗಿ ನಡೀತಾ ಇದೆ. ಇನ್ನೊಂದು ಕಡೆ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಜಿ ಪರಮೇಶ್ವರ್ ಇಬ್ಬರು ಕರ್ನಾಟಕದ ಕಾಂಗ್ರೆಸ್ನ ದಿಗ್ಗಜರು. ಇಬ್ಬರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಬಾರಿ ಬಾರಿ ಕೈ ತಪ್ಪಿದೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸ್ಪಷ್ಟ. 2008ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು PCC ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ 56ರಿಂದ 80ರವರೆಗೆ ಬಂದಿತ್ತು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೇಸರ, ಅವರು ಆಗಾಗ ಅದನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ನಮ್ಮ ಪ್ರಮುಖ ಸಚಿವರು ಯಾರಿದ್ರು ಅವರೇ 2008ರ ಚುನಾವಣೆಯನ್ನು ಸೋತರು. ಇಲ್ಲವಾದಲ್ಲಿ ನಾವು 90-95 ಮುಡ್ತಾ ಇದ್ವಿ. BJP ಕೂಡ 90-95 ಇರ್ತಾ ಇತ್ತು. BJPಗೆ ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ಮುಖ್ಯಮಂತ್ರಿ ಆಗೋದು ಸುಲಭ ಆಗ್ತಿತ್ತು ಅಂತಕ್ಕಂಥದ್ದನ್ನು ಖರ್ಗೆ ಸಾಹೇಬರು ಅನೇಕ ಬಾರಿ ಹೇಳ್ತಾ ಇರ್ತಾರೆ. ಜಿ ಪರಮೇಶ್ವರ್ ಅಂತರೂ ದೇವೇಗೌಡರು ಒಂದು ಸಲ ಜಿ ಪರಮೇಶ್ವರ್ ಅವರ ಜಾತಕವನ್ನು ಕಾಶಿಯ ಜ್ಯೋತಿಷಿಗಳಿಗೆ ತೋರಿಸಿ ಇವರು ಮುಖ್ಯಮಂತ್ರಿ ಮಾಡಬಹುದಾ ಅಂತ 2004ರಲ್ಲಿ ಕೇಳಿದರು. ಇದನ್ನು ಸ್ವತಃ ಜಿ ಪರಮೇಶ್ವರ್ ಒಮ್ಮೆ ಹೇಳ್ಕೊಂಡಿದ್ರು. ಹೀಗಾಗಿ ಇಬ್ಬರಿಗೂ ಕೂಡ ಮುಖ್ಯಮಂತ್ರಿ ಆಗುವ ಆಸೆ ಇದೆ ಅಂತಕ್ಕಂಥದ್ದು ಬಾರಿ ಬಾರಿ ಅವರೇ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ನಥಿಂಗ್ ರಾಂಗ್ ಇನ್ ಪಾಲಿಟಿಕ್ಸ್. ಆದರೆ ಈಗಿನ ಸಂದರ್ಭದಲ್ಲಿ ವರ್ತಮಾನದಲ್ಲಿ ನಡೀತಾ ಇರತಕ್ಕಂಥ ಆಟವನ್ನು ಗಮನಿಸಬೇಕಾದ್ರೆ ಸಿದ್ದರಾಮಯ್ಯನವರು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಥವಾ ಮುಂದಿನ ವರ್ಷದ ಹೊತ್ತಿಗೆ ಹೈಕಮಾಂಡ್ ಅವರನ್ನು ನಾಯಕತ್ವ ಬದಲಾವಣೆ ಮಾಡಬೇಕು ಅನ್ನೋದನ್ನು ಹೇಳುತ್ತಾ ಅನ್ನುವ ಪ್ರಶ್ನೆ ಬಂದಾಗ ನ್ಯಾಚುರಲಿ 2 ಕಂಟೆಂಡರ್ಸ್ಗಳು ಸ್ಪಷ್ಟವಾಗಿ ಕಾಣ್ತಿದ್ದಾರೆ. ಒಂದು ಡಿ ಕೆ ಶಿವಕುಮಾರ್, ಹೈಕಮಾಂಡ್ ಅವರಿಗೆ ಭರವಸೆ ಕೊಟ್ಟಿದೆ ಅಂತಕ್ಕಂಥ ಹೇಳ್ತಾ ಇರುವ ಸಂದರ್ಭದಲ್ಲಿ, ಇನ್ನೊಬ್ಬರು ಜಿ ಪರಮೇಶ್ವರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ. ಅನೇಕರು ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದರೂ ಆಶ್ಚರ್ಯ ಇಲ್ಲ ಅಂತಕ್ಕಂಥದ್ದು. ಆದರೆ ವಯಸ್ಸು 82 ಆಗ್ತಾ ಇದೆ, ಸಾಧ್ಯನಾ? ಮತ್ತು AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಟ್ಟಾರೆ
ಕೆಲಸಗಳನ್ನು ನೋಡಿದಾಗ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆ ಅವರನ್ನು ಬಿಟ್ಟುಕೊಡತಕ್ಕಂಥ ಪರಿಸ್ಥಿತಿಯಲ್ಲಿದೆಯಾ ಅನ್ನುವ ಪ್ರಶ್ನೆ ಕೂಡ ಇದೆ. ಯಾಕೆಂದರೆ ಖರ್ಗೆ ಅವರು ಅಲ್ಲಿಂದ ಬಿಟ್ಟು ಬಂದರೆ ಆ ಸ್ಥಾನಕ್ಕೆ ಯಾರು ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಿದೆ. ಜಿ ಪರಮೇಶ್ವರ್ ಹೆಸರು ಕೂಡ ಆಗಾಗ ಕೇಳಿ ಬರುತ್ತೆ. ಜಿ ಪರಮೇಶ್ವರ್ ಅವರೇ ಸ್ವತಃ ಹೇಳಿದ್ದಾರೆ ನಾವ್ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತಕ್ಕಂಥದ್ದು. ಆ ರೀತಿಯ ಪ್ರಯತ್ನವನ್ನು ಕೂಡ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಸತತವಾಗಿ ನಡೆಸ್ತಾ ಇರ್ತಾರೆ. ಆದರೆ ಮುಖ್ಯ ಪ್ರಶ್ನೆ ಇರತಕ್ಕಂಥದ್ದು ಪೊಲಿಟಿಕ್ಸ್ನಲ್ಲಿ ಲಾಜಿಕ್ ವರ್ಕ್ ಆಗುತ್ತೆ. 76 ವಯಸ್ಸಿನ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ 82 ವಯಸ್ಸಿನ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕರ್ನಾಟಕದಲ್ಲಿ ತಂದು ಮುಖ್ಯಮಂತ್ರಿ ಗಾದಿ ಕೂರಿಸ್ಲಿಕ್ಕೆ ಸಾಧ್ಯನಾ? ಮತ್ತು DK ಶಿವಕುಮಾರ್ ಇದಕ್ಕೆ ಒಪ್ತಾರಾ? ಅವ್ರು ನೋಡಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲಿ, ಮಲ್ಲಿಕಾರ್ಜುನ್ ಖರ್ಗೆ ಇರಲಿ, DK ಶಿವಕುಮಾರ್ ಮನಸ್ಸಿನಲ್ಲಿರ್ತಕ್ಕಂಥದ್ದು 2028 ಒಳಗಡೆ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು. ನಂತರ ಅವಕಾಶ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಯಾರಿಗೂ ಕೂಡ ಸ್ಪಷ್ಟತೆ ಇರೋಲ್ಲ. ಆ ಕಾರಣದಿಂದ ಖರ್ಗೆ ಅವರ ಹೆಸರನ್ನು ದಲಿತ್ CM ಕಾರ್ಡನ್ನು ಮುಂದೆ ಮಾಡಲಾಗ್ತಾ ಇದೆ. ಬಟ್ ಇಡೀ ದೇಶದ ದಲಿತ ಮುಖ್ಯಮಂತ್ರಿ ಕಾರ್ಡ್ ಆಗಾಗ ಪ್ಲೇ ಆದಾಗ, ಮಹಾರಾಷ್ಟ್ರದಲ್ಲಿ ಸುಶೀಲ್ ಕುಮಾರ್ ಶಿಂದೆ ಒನ್ ಟರ್ಮ್ನಲ್ಲಿ ಮುಖ್ಯಮಂತ್ರಿಯಾಗಿದ್ದರು, ಆಂಧ್ರದಲ್ಲಿ ಸಂಜೀವಯ್ಯ ಮುಖ್ಯಮಂತ್ರಿಯಾಗಿದ್ದರು, ಮಾಯಾವತಿ ಬಿಟ್ಬಿಡಿ, ಅದೊಂದು ಸಪ್ರೇಟ್ ಆಗಿರ್ತಕ್ಕಂಥ ಪಕ್ಷ. ತೀರಾ ಇತ್ತೀಚೆಗೆ ಪ್ರಿಯಾಂಕಾ ಗಾಂಧಿ ತೀವ್ರ ಮುತುವರ್ಜಿ ವಹಿಸಿ ಪಂಜಾಬ್ನಲ್ಲಿ ಚರಣ್ಜಿತ್ ಸಿಂಗ್ ಚನ್ನಿ ಅವರನ್ನು ಮುಖ್ಯಮಂತ್ರಿ ಮಾಡಿದರು. ಪಂಜಾಬ್ನಲ್ಲಿ 27% ದಲಿತ ವೋಟ್ಗಳಿವೆ. ಅದರ ಹೊರತಾಗಿಯೂ ಕೂಡ ಪಂಜಾಬ್ನಲ್ಲಿ ಕಾಂಗ್ರೆಸ್ ಗೆಲ್ಲಿಕ್ಕಾಗಲಿಲ್ಲ. ಆಮ್ ಆದ್ಮಿ ಪಾರ್ಟಿ ಚುನಾವಣೆಯನ್ನು ಗೆದ್ದು. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ದಲಿತ ಸಮುದಾಯದಲ್ಲಿರ್ತಕ್ಕಂಥ ಪೊಲಿಟಿಕಲ್ ಡಿವೈಡ್, ರೈಟ್ ಲೆಫ್ಟ್ನ ಡಿವೈಡ್ ಏನಿದೆ, ಆ ಕಾರಣದಿಂದ ಸೈಜಬಲ್ ಚಂಕ್ ದಲಿತ ವೋಟ್ ಇದ್ದರೂ ಕೂಡ ಅವು ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗೋದ್ರಿಂದ ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕಾ ಮಾಡಬಾರ್ದಾ ಅಂತಕ್ಕಂಥ ದ್ವಂದ್ವದಲ್ಲಿ, ಜಿಜ್ಞಾಸೆಯಲ್ಲಿ ಅನೇಕ ರಾಜಕೀಯ ಪಕ್ಷಗಳಿರ್ತವೆ. ಕರ್ನಾಟಕದಲ್ಲೂ ಈ ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ. ಒಂದು ವೇಳೆ ನೋಡಿ, ಇವೆಲ್ಲವೂ ಅಪ್ಲಿಕೇಬಲ್ ಯಾವಾಗ? ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ತಕ್ಕಂಥ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಂಡು ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿದಾಗ ಮಾತ್ರ. ಇವತ್ತಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಕಳೆದ 10-15 ದಿನಗಳ ಬೆಳವಣಿಗೆಗಳನ್ನು ಗಮನಿಸಿದಾಗ ಅವರು ಅಗ್ರೆಸಿವ್ ಆಗಿದ್ದಾರೆ. ನಾನು 5 ವರ್ಷ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಿದ್ದಾರೆ. ಒಂದು ವೇಳೆ DK ಶಿವಕುಮಾರ್ ಅಂದರೆ ನೋಡಿ, ಇದರಲ್ಲಿ 2 ಸಂಗತಿಗಳಿವೆ. ಒಂದು, ಸಿದ್ದರಾಮಯ್ಯನವರ ಬೆಂಬಲಿಗೆ ಶಾಸಕರು ಮತ್ತು ಸಚಿವರು ಯಾರು, ಈಗ ಜಾರಕಿಹೊಳಿ ಫಾರ್ ಎಕ್ಸಾಂಪಲ್ DK ಶಿವಕುಮಾರ್ ವಿರುದ್ಧ ಇದ್ದಾರೆ. ಅವ್ರಿಗೆ ಅನಿಸ್ತಾ ಇದೆ ನೀವು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದರೆ ದಲಿತ ಮುಖ್ಯಮಂತ್ರಿಯನ್ನು ಕರ್ಕೊಂಡು ಬನ್ನಿ, DK ಶಿವಕುಮಾರನ್ನು ಮಾಡಬೇಡಿ ಅಂತಕ್ಕಂಥದ್ದು. ಆ ಕಾರಣದಿಂದ ಪದೇ ಪದೇ ಈ ದಲಿತ ಮುಖ್ಯಮಂತ್ರಿ ಕಾರ್ಡ್ ಪ್ಲೇ ಆಗತ್ತೆ. ಅದೇ ಪ್ರಶಾಂತ್, ಹಂಗಿದ್ದೊಂದು ಚರ್ಚೆ ಶತಾಯಗತಾಯ DK ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡಬಾರದು ಅನ್ನೋ ಕಾರಣಕ್ಕೆ ಈ ದಲಿತ ಕಾರ್ಡ್ ಪ್ಲೇ ಆಗ್ತಾ ಇರಬಹುದಲ್ಲ. ಆಮೇಲೆ ಸಿದ್ದರಾಮಯ್ಯ ಅವರು ಶತಾಯಗತಾಯ ಬಿಟ್ಕೊಡಲ್ಲ. ಒಂದು ವೇಳೆ ಬಿಟ್ಕೊಡೋ ಪರಿಸ್ಥಿತಿ ಬಂತು ಅಂದ್ರೆ ಅದು DK ಶಿವಕುಮಾರ್ ಪಾಲಾಗಬಾರ್ದು ಅನ್ನೋದು ಒಂದು ಇರುತ್ತೆ. ನೋಡಿ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಆರ್ ವೆರಿ ಸೀಸನ್ಡ್ ಪೊಲಿಟಿಷಿಯನ್ಸ್. ಅವರು ಮತ್ತೊಬ್ಬರಿರಲಿ ಇವ್ರು ಇರಬಾರ್ದು ಅಂತಕ್ಕಂಥ ಆಟವನ್ನು ಸಿದ್ದರಾಮಯ್ಯ DK ಶಿವಕುಮಾರ್ ಆಡ್ತಾರೆ ಅಂತ ಅನಿಸಲ್ಲ. ಯಾಕಂದರೆ DK ಅನೇಕರು ಕೆಲ ಸಂದರ್ಭಗಳಲ್ಲಿ ಹೇಳ್ತಾ ಇದ್ರು, ಇಲ್ಲ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ನೀವು ಬೇಕಾದ್ರೆ ಖರ್ಗೆ ಅವರನ್ನು ಮಾಡಿ ನಾನು ಒಪ್ತೀನಿ ಅಂತ. ಯಾವ ರಾಜಕಾರಣಿಯೂ ಹಾಗೆ ಹೇಳಲ್ಲ, ನಂಬರ್ 1. ನಂಬರ್ 2, ನೀವು ಸಿದ್ದರಾಮಯ್ಯರ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಬರಲಿ, DK ಶಿವಕುಮಾರ್ ಬೇಡ. ಬೋತ್ ಆರ್ ವೆರಿ ಸೀಸನ್ಡ್ ಪೊಲಿಟಿಷಿಯನ್. ತಮ್ಮ ಕುರ್ಚಿಗೋಸ್ಕರ, ತಾವು ಅಧಿಕಾರದಲ್ಲಿರೋದಕ್ಕೋಸ್ಕರ ಈ ಒಂದು ಪೊಲಿಟಿಕಲ್ ಗೇಮನ್ನು ಪ್ಲೇ ಮಾಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಅದರ ಮಧ್ಯದಲ್ಲಿ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಜಿ ಪರಮೇಶ್ವರ್ ಅವರಿಬ್ಬರು ಹೈಕಮಾಂಡ್ ನಾಮಿನಿಗಳಾಗಿ ಬರಬೇಕು. ಹಾಗಾಗಿ ಅವರನ್ನು ತರಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ನನಗನ್ಸುತ್ತೆ ಇದು ಟೆಸ್ಟಿಂಗ್ ಆಫ್ ವಾಟರ್ಸ್ ಸಿದ್ದರಾಮಯ್ಯನವರ ಬಣದ ಕೆಲ ಶಾಸಕರು ಮತ್ತು ಸಚಿವರಿಂದ ನಡೀತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂತಿಮವಾಗಿ ಹೈಕಮಾಂಡ್ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಬೇಕು, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅನ್ನುವ ಯಾವಾಗ ಅಂತಕ್ಕಂಥ ನಿರ್ಣಯ ತೆಗೆದುಕೊಳ್ಬೇಕು. ಒಂದು ವೇಳೆ ದಲಿತ CM ಅಂತಕ್ಕಂಥ ಕಾರ್ಡ್ ಜಾಸ್ತಿ ಪ್ಲೇ ಆದರೆ ಅದನ್ನು ಹೇಗೆ ನ್ಯೂಟ್ರಲೈಸ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇದೆ. ಹೀಗಾಗಿ ನಿಶ್ಚಿತವಾಗಿ ಈಗಲೇ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ತಾ ಇಲ್ಲ. ಆದರೆ ಆಗಾಗ ಸಿದ್ದರಾಮಯ್ಯನವರ ಬಣದ ಕೆಲ ಶಾಸಕರು ಮತ್ತು ಸಚಿವರೇನಿದ್ದಾರೆ DK ಶಿವಕುಮಾರ್ ಅವರನ್ನು ನ್ಯೂಟ್ರಲೈಸ್ ಮಾಡುವುದಕ್ಕೋಸ್ಕರ ಈ ದಲಿತ CM ಕಾರ್ಡ್ ಪ್ಲೇ ಆಗ್ತಾ ಇರುತ್ತೆ. ರೈಟ್, ಧನ್ಯವಾದ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.